ಕೋರ್ಟ್ನಲ್ಲಿ ಆತ್ಮಹತ್ಯೆಗೆ ಯತ್ನ ಪಟ್ಟಂತಹ ಪ್ರಕರಣದ ಹಿಂದೆ ಮೋಸದ ಕಥೆ ಅಡಗಿದೆ. ಕೋರ್ಟ್ನಲ್ಲಿ ಆತ್ಮಹತ್ಯೆ ಯತ್ನದ ಹಿಂದೆ ಮೋಸದ ಕಥೆ. ಹೈದರಾಬಾದ್ ಮೂಲದ ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡಲಾಗಿತ್ತು. ಲಕ್ಷಾಂತರ ರೂಪಾಯಿ ಹಣವನ್ನ ಶ್ರೀನಿವಾಸ್ ಅವರು ಹೂಡಿಕೆ ಮಾಡಿದ್ರು. ತಮಗೆ ವಂಚನೆ ಆಗಿದೆ ಅಂತ ದೂರು ನೀಡಿದ್ರು. 93 ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಅಂತ ಶ್ರೀನಿವಾಸ್ ಅವರು ದೂರನ್ನ ಸಹ ಕೊಟ್ಟಿದ್ರು. ಅಪಾರ್ಟ್ಮೆಂಟ್ ನಿರ್ಮಿಸಿ ಲಾಭ ಹಂಚಿಕೆಯ ಒಪ್ಪಂದವೂ ಕೂಡ ಆಗಿತ್ತು. ಶ್ರೀಧರ್ ರಾವ್ ಮತ್ತಿತರರೊಂದಿಗೆ ಒಪ್ಪಂದವಾಗಿತ್ತು ಅನ್ನೋದನ್ನ ಶ್ರೀನಿವಾಸ್ ಇಲ್ಲಿ ಹೇಳಿದ್ದಾರೆ. ಆತ್ಮಹತ್ಯೆಗೆ ಯತ್ನಪಟ್ಟವರು ಶ್ರೀನಿವಾಸ್. ಆದ್ರೆ ಆ ಒಪ್ಪಂದವನ್ನ ಪಾಲಿಸದೆ ಮೋಸ ಅಂತ ಹೇಳಿ ಚಿನ್ನಂ ದೂರನ್ನ ನೀಡಿತ್ತು. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿತ್ತು. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಎಫ್ಐಆರ್ ರದ್ದಾಗಿತ್ತು. ಎಫ್ಐಆರ್ ರದ್ದು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಲು ಬಂದಂತಹ ಸಂದರ್ಭದಲ್ಲೇ ಹೈಕೋರ್ಟ್ ಹಾಲ್ನಲ್ಲೇ ಆತ್ಮಹತ್ಯೆಗೆ ಶ್ರೀನಿವಾಸ್ ಅವರು ಯತ್ನವನ್ನ ಪಟ್ಟಿದ್ರು. ಶ್ರೀನಿವಾಸ್ ಅವರ ಅನ್ನನಾಳದ ಅಕ್ಕಪಕ್ಕದ ರಕ್ತನಾಳಗಳು ಕಟ್ಟಾಗಿ ಅವರ ಸ್ಥಿತಿ ಗಂಭೀರವಾಗಿದೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು, ಏನಿದರ ಅಸಲಿಯತ್ತು ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. 93 ಲಕ್ಷ ರೂಪಾಯಿ ಹಣವನ್ನ ವಂಚನೆ ಮಾಡಿದ್ದು ಈ ಒಂದು ಪ್ರಕರಣದ ಹಿಂದಿನ ಅಸಲಿಯತ್ತು. ತಮಗೆ ವಂಚನೆ ಆಗಿದೆ, ಆ ವಂಚನೆಗೆ ನ್ಯಾಯ ಒದಗಿಸುವಂತೆ ಎಫ್ಐಆರ್ ಅನ್ನ ಮಾಡಲಾಗಿತ್ತು. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠ ಅದನ್ನ ರದ್ದು ಮಾಡಿತ್ತು ಅನ್ನೋದೇ ಇಲ್ಲಿ ಕಾರಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಯಾವ ಕಾರಣಕ್ಕೋಸ್ಕರ ಶ್ರೀನಿವಾಸ್ ಆತ್ಮಹತ್ಯೆಗೆ ಯತ್ನ ಪಟ್ರು ಅನ್ನೋದ್ರ ಬಗ್ಗೆ ಇದೀಗ ಅಸಲಿ ಸತ್ಯ ರಿವೀಲ್ ಆಗಿದೆ. ಸೊ ತಾವು ಮೋಸ ಹೋಗಿದ್ದ ಕಾರಣದಿಂದಲೇ ಈ ರೀತಿ ಸುಸೈಡ್ ಅಟೆಂಪ್ಟ್ ಮಾಡಿದ್ರ ಅಂತ? ಮಧುಶ್ರೀ, ಹೌದು. ಯಾಕಂದ್ರೆ 2021ರಲ್ಲಿ ಅವರೊಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಮೈಸೂರಿನ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ. ಏನಂತಂದ್ರೆ ತಮ್ಮ ಪಾರ್ಟ್ನರ್ಸ್ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡ್ತಾ ಇರ್ತಾರೆ. ಆದ್ರೆ ಬೇರೆ ಪಾರ್ಟ್ನರ್ಸ್ ಇವ್ರಿಗೆ ಮೋಸ ಮಾಡಿದ್ದಾರೆ. 40% ಇವ್ರಿಗೆ ಶೇರ್ ಏನ್ ಕೊಡ್ಬೇಕಿತ್ತು, ಆ 40% ಶೇರ್ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ದೂರನ್ನ ಕೊಡ್ತಾರೆ. ಬೆದರಿಕೆ ಹಾಕಿದ್ದಾರೆ ಅಂತಾನು ದೂರನ್ನ ಕೊಡ್ತಾರೆ. ಆದ್ರೆ ಅದು ಸಿವಿಲ್ ಕೇಸ್ ಆಗಿರೋದ್ರಿಂದ, ಯಾಕಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಇದೆ, ಜೊತೆಗೆ ಇದು ಸಿವಿಲ್ ಕೇಸ್ ಆಗಿರೋದ್ರಿಂದ ಇದು ರದ್ದು ಮಾಡಬೇಕು ಅಂತ ಹೇಳಿ ಬೇರೆಯವರು ಅಂದ್ರೆ ಶ್ರೀಧರ್ ರಾವ್ ಮತ್ತಿತರರು ಅಂದ್ರೆ ಇವರ ಪಾರ್ಟ್ನರ್ಸ್ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ಆ ಕೇಸನ್ನ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ರದ್ದುಪಡಿಸುತ್ತೆ. ಹೀಗಾಗಿ ಈತ ನೊಂದಿರ್ತಾನೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಆದ್ರೆ ಬೇಗ ಸಾಲ್ವ್ ಆಗುತ್ತೆ. ಈಗ ಸಿವಿಲ್ ಕೇಸ್ ಕೂಡ ಹಾಕೊಂಡಿರ್ತಾನೆ ಈತ. ಹೀಗಾಗಿ ಸಿವಿಲ್ ಕೇಸ್ ಆದ್ರೆ ಡಿಲೇ ಆಗುತ್ತೆ ಅನ್ನೋ ಕಾರಣನೂ ಇರ್ಬೋದು. ಹೀಗಾಗಿ ಈಗ ಆತ ಈ ರೀತಿ ಸೂಸೈಡ್ಗೆ ಯತ್ನ ಮಾಡಿದ್ದಾನೆ. ಆದ್ರೆ ಇಷ್ಟು ದಿವಸಗಳ ನಂತರ, ಯಾಕಂದ್ರೆ ಕಳೆದ ಜೂನ್ ನಲ್ಲೇನೆ ಈ ರೀತಿ ಹೈಕೋರ್ಟ್ ಅಲ್ಲಿ ಆದೇಶ ಆದ್ರೂ ಈಗ ಆತ ಆತ್ಮಹತ್ಯೆಗೆ ಯತ್ನ ಮಾಡೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದಾರೆ. ಆತನಿಗೆ ಅಂದ್ರೆ ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರೋದ್ರಿಂದ ಆತನಿಗೆ ಪ್ರಜ್ಞೆ ಬಂದ ಮೇಲೆ ಆತನ ವಿಚಾರಣೆಗೊಳಪಡಿಸಿದಾಗ ಇನ್ನಷ್ಟು ಸತ್ಯಗಳು ತಿಳಿದು ಬರೋ ಸಾಧ್ಯತೆ ಇದೆ. ಮತ್ತಷ್ಟು ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.